ನಮಸ್ಕಾರ ವೀಕ್ಷಕರೇ, ನಮ್ಮ ಸ್ವರ್ಣ ಟಿವಿ ಪ್ರಸ್ತುತಪಡಿಸುವ ವಿಶೇಷ ಸಿನಿಮಾ ಸ್ಟೇಟ್ಮೆಂಟ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶಂಭುಗೌಡ. ಪ್ರಿಯ ವೀಕ್ಷಕರೇ, ಈ ವಾರದ ಅಂದರೆ 2025 ಕೊನೆಯ ಆಯಾಮ ಅಂತಂದರೆ ಡಿಸೆಂಬರ್ ತಿಂಗಳಲ್ಲಿ ತೆರೆಕಂಡಿರ್ತಕ್ಕಂಥ ವಿಶೇಷವಾದಂಥ ಚಿತ್ರ ಸುದೀಪ್ ಅಭಿನಯದ ಮಾರ್ಕ್ ಚಿತ್ರ ರಾಜ್ಯಾದ್ಯಂತ ಯಶಸ್ವಿಯಾಗಿ ಪ್ರದರ್ಶನವನ್ನು ಕಾಣ್ತಿದೆ. ಅಭಿಮಾನಿಗಳು ಮುಗಿಬಿದ್ದು ತಮ್ಮ ನೆಚ್ಚಿನ ನಾಯಕ ನಟನ ಸಿನಿಮಾವನ್ನು ನೋಡ್ತಿದ್ದಾರೆ. ಚಿತ್ರದ ಬಗ್ಗೆ ಉತ್ತಮವಾದಂಥ ಅಭಿಪ್ರಾಯ ವ್ಯಕ್ತವಾಗ್ತಾ ಇದೆ. ಸುದೀಪ್ ಅಭಿಮಾನಿಗಳು ಚಿತ್ರವನ್ನು ಹಬ್ಬದ ರೀತಿಯಲ್ಲಿ ಸಂಭ್ರಮಿಸಿದ್ದಾರೆ. ಹಾಗಿದ್ರೆ ವಿಶೇಷವಾಗಿ ಮಾರ್ಕ್ ಚಿತ್ರದ ವಿಭಿನ್ನತೆ ಏನು, ಚಿತ್ರದ ಬಗ್ಗೆ ಏನಾದರೂ ಸ್ವಲ್ಪ ಆಸುಪಾಸಿನ ಮಾತುಗಳಿದೆಯಾ, ಅಥವಾ ಪೂರ್ತಿ ಪ್ರಮಾಣದಲ್ಲಿ ಅಭಿಮಾನಿಗಳು ಮಾರ್ಕ್ ಚಿತ್ರಕ್ಕೆ 100 ಮಾರ್ಕ್ಸನ್ನು ಕೊಟ್ಟಿದ್ದಾರಾ ಅನ್ನುವಂಥ ಬಗ್ಗೆ ಮಾತನಾಡೋದಾದರೆ, ನಾನು ನೋಡಿದ ಹಾಗೆ ಚಿತ್ರ ಮನರಂಜನೆ ದೃಷ್ಟಿಯಿಂದ ಪ್ರೇಕ್ಷಕರನ್ನ ಮುಟ್ಟಿದೆ ತಟ್ಟಿದೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಎಲ್ಲ ಥಿಯೇಟರ್ಗಳಲ್ಲೂ ಕೂಡ ಬಹುಶಃ ಗುರುವಾರ ಚಿತ್ರಮಂದಿರ ಎಲ್ಲ ಹೌಸ್ಫುಲ್ ಆಗಿದೆ, ಬುಕ್ ಹೌಸ್ ಎಲ್ಲವೂ ಸಹ ಇದಾಗಿದೆ, ಮತ್ತು ಶುಕ್ರವಾರದ ಟಿಕೆಟ್ಗಳು ಕೂಡ ಸೋಲ್ಡ್ ಔಟ್ ಆಗಿದೆ ಅಂತ ರಿಪೋರ್ಟ್ ಬಂದಿದೆ. ಈ ಹಿಂದೆ ಬಹುಶಃ 1 ವರ್ಷದಿಂದ 2024ರಲ್ಲಿ ವಿಜಯ್ ಕಾರ್ತಿಕೇಯ ನಿಮಗೆ ಒಬ್ಬ ಭರವಸೆಯ ನಿರ್ದೇಶಕರು, ಅವರು ಅದನ್ನು ಚಿತ್ರಕಥೆ ಬರೆದು ನಿರ್ದೇಶನ ಮಾಡಿದಂಥ ಚಿತ್ರ. ಅದು 2024. 2025 ಎಂಡಿಗೆ ಅದೇ ಚಿತ್ರತಂಡ, ನೀವೇನು ಮ್ಯಾಕ್ಸಲ್ಲಿ ಏನು ನೋಡಿದ್ರಿ, ಮ್ಯಾಕ್ಸಲ್ಲಿ ಇದ್ದಂಥ ಚಿತ್ರತಂಡವೇ ಆಲ್ಮೋಸ್ಟ್ ಎಲ್ಲ ತಂತ್ರಜ್ಞರು ಈ ಚಿತ್ರದಲ್ಲಿ ಇದ್ದಾರೆ ಅನ್ನುವಂಥದ್ದು ಕೂಡ ವಿಶೇಷ. ಸೊ ಮ್ಯಾಕ್ಸ್ ಇದು ಮಾರ್ಕ್. ಸಾಮಾನ್ಯವಾಗಿ ಒಂದು ಚಿತ್ರವನ್ನು ನಿರ್ದೇಶನ ಮಾಡಿದ ನಿರ್ದೇಶಕನಿಗೆ ಕೇವಲ 1 ವರ್ಷದ ಅಂತರದಲ್ಲಿ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳನ್ನು ಕೊಡೋದು ತುಂಬ ಅಪರೂಪ, ಅದರಲ್ಲಿ ವಿಶೇಷವಾಗಿ ಗಾಂಧಿನಗರದಲ್ಲಿ. ವಿಜಯ್ ಕಾರ್ತಿಕೇಯ ಆ ಒಂದು ಅವಕಾಶವನ್ನು ಪಡ್ಕೊಂಡಿದ್ದಾರೆ. ಅದು ವಿಶೇಷವಾಗಿ ಸುದೀಪಿಂದ ಪಡ್ಕೊಳ್ಳುವಂಥದ್ದು. ಸುದೀಪ್ ರವರ ಕಥೆಯನ್ನು, ಅವರ ನಿರ್ದೇಶನವನ್ನು ಮೆಚ್ಚಿ ಈ ಥರದೊಂದು ಬ್ಯಾಕ್ ಟು ಬ್ಯಾಕ್ ಅವಕಾಶ ಕೊಟ್ಟಿರೋದು ನಿಜಕ್ಕೂ ಕೂಡ ಒಂದು ಅರ್ಥಪೂರ್ಣ. ಯಾಕಂತಂದರೆ ಸುದೀಪ್ ಸಾಮಾನ್ಯವಾಗಿ ಈ ಥರದ ಯಾವುದೇ ಕಥೆಗಳನ್ನು ಒಪ್ಪಬೇಕಾದ್ರೆ ತುಂಬ ಕಷ್ಟ. ಇತ್ತೀಚೆಗೆ ತುಂಬ ಅಳದು ತೂಗಿ ಕಥೆಯನ್ನು ಆಯ್ಕೆ ಮಾಡ್ತಾರೆ. ಹಾಗಾಗಿ ಸ್ವಲ್ಪ ಶೀರ್ಷಿಕೆಯಲ್ಲಿ ಗೊಂದಲ ಆಗ್ಬೋದೇನೋ ಅಭಿಮಾನಿಗೆ. ಮ್ಯಾಕ್ಸ್ ಮಾರ್ಕ್ ಇದೇನಿದು ಅನ್ನುವಂಥದ್ದು. ಸೊ ಅದನ್ನು ಚಿತ್ರ ನೋಡಿದ್ರೆ ಗೊತ್ತಾಗುತ್ತೆ ಯಾಕೆ ಏನು ಅಂತ. ಮ್ಯಾಕ್ಸ್ಗೂ ಈ ಚಿತ್ರಕ್ಕೂ ತುಂಬ ವ್ಯತ್ಯಾಸ ಇದೆ. ಯಾವುದಕ್ಕೆ ಅದನ್ನು ನಾವು ಅಳದಿ ನೋಡೋಕ್ಕಾಗೋದಿಲ್ಲ, ತುಂಬ ವ್ಯತ್ಯಾಸ ಇದೆ. ಮೊದಲಿಗೆ ಈ ಚಿತ್ರದ ಒಂದು ತಂತ್ರಜ್ಞರು ಅಥವಾ ನಿರ್ಮಾಣದ ಬಗ್ಗೆ ಹೇಳೋದಾದರೆ, ಈ ಚಿತ್ರವನ್ನು ಸೆಂಥಿಲ್ ನಾಗರಾಜನ್ ಮತ್ತು ಅರ್ಜುನ್ ತ್ಯಾಗರಾಜನ್ ಅನ್ನುವಂಥವರು ಜಂಟಿಯಾಗಿ ನಿರ್ಮಾಣ ಮಾಡಿದ್ದಾರೆ. ಅದರ ಜೊತೆಗೆ ಕಿಚ್ಚ ಕ್ರಿಯೇಷನ್ ಅಂದರೆ ಸುದೀಪ್ ಅವ್ರು ಹೇಳೋ ಪ್ರಕಾರ ಅವರ ಶ್ರೀಮತಿ ಅವರು ಅದರ ಒಂದಷ್ಟು ಫೈನಾನ್ಸಿ ನೋಡ್ಕೊಂಡಿದ್ರು ಅನ್ನುವಂಥದ್ದು. ಹಾಗಾಗಿ 3 ಕೈಗಳು ಬರ್ತವೆ ಫೈನಾನ್ಸಿಯಲ್ ವಿಚಾರ ಬಂದಾಗ. ಅವರು ಅದರ ಒಟ್ಟಾರೆ ಬಂಡವಾಳದ ಒಂದು ಹೂಡಿಕೆಯನ್ನು ಮಾಡಿದ್ದಾರೆ. ವಿಜಯ ಕಾರ್ತಿಕೇಯ ನಾನು ಆವಾಗಲೇ ಹೇಳಿದೆ. ಇನ್ನು DOP ಶೇಖರ್ ಚಂದ್ರ, ಅದ್ಭುತವಾದಂಥ ಒಬ್ಬ ಫೋಟೋಗ್ರಾಫರ್, ಒಳ್ಳೆ ಛಾಯಾಗ್ರಾಹಕ. ಸಂಗೀತ ಅಜನೀಶ್ ಲೋಕನಾಥ್, ಇತ್ತೀಚೆಗಂತೂ ಕನ್ನಡ ಚಿತ್ರರಂಗದಲ್ಲಿ ಧೂಳು ಬೀಸ್ತಿರುವಂಥ ಒಬ್ಬ ಸಂಗೀತ ನಿರ್ದೇಶಕ. ಕಾಂತಾರ ಸಕ್ಸಸ್ ನಡುವೆ ಅದಾದ ನಂತರ ಬಹುಶಃ ನನ್ನ ಪ್ರಕಾರ ಇದೊಂದು ಅಜನೀಶ್ ಲೋಕನಾಥ್ಗೆ ಅದ್ಭುತವಾದಂಥ ಇದು. ಅದರ ಬಗ್ಗೆ ನಾನು ನೆಕ್ಸ್ಟ್ ಮಾತಾಡ್ತಾ ಹೋಗ್ತೀನಿ. ಇದಿಷ್ಟು ಒಟ್ಟಾರೆ ಏನು ಚಿತ್ರದ ಒಂದು ಉಸ್ತುವಾರಿಯನ್ನು ಅಥವಾ ಒಂದು ಸಾರಥ್ಯವನ್ನು ವಹಿಸ್ಕೊಂಡಿರುವಂಥ ತಂಡ ಅಂತ ಹೇಳ್ಬೋದು. ಚಿತ್ರದ ನಾಯಕ ನಟ, ಪ್ರಧಾನ ಪಾತ್ರದಲ್ಲಿರುವಂಥವರು ಸುದೀಪ್ ರವರೇ. ಸೊ ಇಲ್ಲಿ ನಾನು ಕತೆಗೆ ಡೈರೆಕ್ಟಾಗಿ ಬರೋದಾದರೆ, ಈ ಚಿತ್ರದಲ್ಲಿ ಸುದೀಪ್ ರವರು ಒಂದು ಅಮಾನತಿನಲ್ಲಿ ಇರುವಂತಹ ಒಬ್ಬ ಖಡಕ್ ಪೊಲೀಸ್ ಅಧಿಕಾರಿಯ ಪಾತ್ರ. ಅಮಾನತಿನಲ್ಲಿ ಯಾವ ಕೇಸು ಅಂತ ನಿಮಗೆಲ್ಲೂ ಚಿತ್ರದ ಕೊನೆಯವರೆಗೂ ಸಿಗೋದಿಲ್ಲ. ಒಂದು ಸಸ್ಪೆನ್ಸಲ್ಲಿರುವಂಥ ಒಂದು ಚಿತ್ರದ ಅಧಿಕಾರಿ ಅಂತ ಬರ್ತದೆ. ಅವರೆಲ್ಲೂ ಕೂಡ ಕಾಕಿ ಡ್ರೆಸ್ ಹಾಕೋದಿಲ್ಲ, ಸಿವಿಲಲ್ಲೇ ಓಡಾಟ ಮಾಡುವಂಥದ್ದು ಅನ್ನುವಂಥದ್ದು. ಚಿತ್ರದ ಒಂದು ಗಂಭೀರವಾದ ಎಳೆ ಏನು ಅಂತಂದರೆ, ಇದು ಸಾಮಾಜಿಕವಾಗಿ ಸೆನ್ಸೇಷನ್ ಆಗ್ತಿರ್ತಕ್ಕಂಥ, ಬರೀ ಕರ್ನಾಟಕ ಅಲ್ಲ, ನ್ಯಾಷನಲ್ ಇಂಟರ್ನ್ಯಾಷನಲ್ ಇಶ್ಯೂ ಆಗಿರ್ತಕ್ಕಂಥ ಮಕ್ಕಳ ಅಪಹರಣ ಅಂತ ಏನಿದೆ, ಮಕ್ಕಳ ಅಪಹರಣ ಪ್ರಕರಣ ಇದೆಯಲ್ಲ, ಇದು ತುಂಬ ನಿದ್ದೆಗಡಿಸ್ತಿರ್ತಕ್ಕಂಥ ಈ ಸಾಮಾಜಿಕ ಪಿಡುಗನ್ನು ತೊಲಗಿಸೋಕೆ ಸಾಧ್ಯವಿಲ್ಲ ಅನ್ನುವಂಥ ಒಂದು ಸಮಸ್ಯೆಯನ್ನು ನಿರ್ದೇಶಕರು ಆಯ್ಕೆ ಮಾಡ್ಕೊಂಡಿದ್ದಾರೆ. ಆ ಕಥೆಯ ಎಳೆಯನ್ನು ಇಟ್ಕೊಂಡೇ ಕತೆ ಸಾಗುವಂಥದ್ದು. ಕತೆ ಶುರುವಾಗೋದು ಹೆಂಗೆ ಅಂತಂದರೆ, ಮಕ್ಕಳ ಅಪಹರಣ ಆಗುತ್ತಲ್ಲ, ಮಕ್ಕಳ ಅಪಹರಣ ಆಗ್ತಾ ಇರ್ತದೆ. ಮಕ್ಕಳ ಅಪಹರಣ ಜಾಸ್ತಿ ಆಗುತ್ತೆ. ಸುಮಾರು ಒಂದು 15 ಮಕ್ಕಳನ್ನು ಅಪಹರಣ ಆಗಿರ್ತದೆ ಚಿತ್ರದಲ್ಲಿ. ತುಂಬ ಎಲ್ಲ ಮಕ್ಕಳು, ಚಿಕ್ಕ ಮಕ್ಕಳು. ಅದು ತುಂಬ ಪೊಲೀಸ್ ಸ್ಟೇಷನ್ ಗಮನಕ್ಕೆ ಹೋಗುತ್ತೆ. ಅದಕ್ಕೊಂದಷ್ಟು ರಾಜಕೀಯ ತಿರುವುಗಳು ಪಡೆದುಕೊಳ್ತವೆ. ಆ ವಿಷಯ ಸುದೀಪ್ ಅವ್ರ ಗಮನಕ್ಕೆ ಬರ್ತದೆ.
ಮಾರ್ಕ್ ಅಂದರೆ ಇನ್ನೊಂದು ಅವ್ರನ್ನ ಎಳೆಯ ಹೆಸರು ಹೇಳೋದಾದ್ರೆ ಅಜಯ್ ಮಾರ್ಕಂಡೇಯ ಅಂತ ಕರೀತಾರೆ ಅವರು. ಅಲ್ಲೆಲ್ಲೂ ಕೂಡ ಅದನ್ನೇ ವಿಸ್ತಾರ ಮಾಡೋದಲ್ಲ, ಮಾರ್ಕ್ ಅಂತಲೇ ಇರ್ತದೆ ಚಿತ್ರ. ಖಡಕ್ ಪೊಲೀಸ್ ಅಧಿಕಾರಿ. ನಿಮಗೆ ನಿರ್ದೇಶಕರು ಎಂಟ್ರಿ ಚೆನ್ನಾಗಿ ಕೊಟ್ಟಿದ್ದಾರೆ ಸುದೀಪ್ ಅವ್ರಿಗೆ. ಒಂದು ಹಾಡು ಎಂಟ್ರಿ ಸಾಂಗ್ ಅಂತ ಇರ್ತೀವಲ್ಲ, ಸಾಮಾನ್ಯವಾಗಿ ಬಿಲ್ಡಪ್ ಕೊಡೋದಕ್ಕೆ ಎಂಟ್ರಿ ಸಾಂಗ್ ಕೊಡ್ತಾರೆ. ಇದರಲ್ಲಿ ಸುದೀಪ್ ಅವ್ರದ್ದು ಎಂಟ್ರಿ ಸಾಂಗ್ ತಗೊಂಡಿದ್ದಾರೆ. ಆ ಎಂಟ್ರಿ ಸಾಂಗ್ ಇದೆಯಲ್ಲ, ಅದು ಇಡೀ ಚಿತ್ರದ ಹೈಲೈಟ್ ಅಂತ ಹೇಳ್ಬೋದು, ಅದ್ಭುತ ಅಂತ ಹೇಳ್ಬೋದು. ಸುದೀಪ್ ಅವ್ರು ಈ ಥರನೂ ಡ್ಯಾನ್ಸ್ ಮಾಡ್ತಾರ, ನರ್ತನ ಮಾಡ್ತಾರ ಅನ್ನುವಂಥದ್ದು ಒಂದು ಇಡೀ ಥಿಯೇಟ್ರು, ಅದರಲ್ಲಿ ಹುಡುಗಿಯರು ಅಂತ ಹೇಳಿದೆ ಎಲ್ಲರೂ ಕುಣಿದು ಕುಪ್ಪಳಿಸುವಂಥ ಎಂಟ್ರಿ ಸಾಂಗ್ ತುಂಬ ಅದ್ಭುತ. ಅದು ನಾನು ಈ ಥರದೊಂದು ಸ್ಟೈಲನ್ನು ನಾನು ನೀವೇನು ತಮಿಳಿನ ಸೂಪರ್ ಸ್ಟಾರ್ ಇದ್ದಾರಲ್ಲ ವಿಜಯ್ ಎನ್ನವರು, ಅವರ ಚಿತ್ರಗಳು ನೀವು ನೋಡಿದಾಗ ಅದರಲ್ಲಿ ಈ ಒಂದು ಸ್ಟೈಲ್ ಬರುತ್ತೆ. ಹಾಡು ಹೇಳುವಾಗ ಡ್ಯಾನ್ಸ್ ಮಾಡುವಂಥದ್ದು, ಫೈಟ್ ಮಾಡುವಾಗ ಡ್ಯಾನ್ಸ್ ಮಾಡುವಂಥದ್ದು. ಬಹುಶಃ ನಾನು ನೋಡಿದಾಗ ನಾನು ಒಂದಷ್ಟು ಫಿಲಮ್ಗಳನ್ನ ವಿಜಯ್ ಅವ್ರು ನೋಡಿದ್ದೀನಿ, ಅದು ಹಂಗೆ ಒಂದನ್ನು ಕಾಣಿಸ್ತಾ ಇತ್ತು ನನಗೆ. ಬಟ್ ಅದು ತುಂಬ ಚೆನ್ನಾಗಿ ಸುದೀಪ್ ಅವ್ರಿಗೆ ಹೋಲುತ್ತೆ. ಅವರು ಡ್ಯಾನ್ಸ್ ಮಾಡ್ತಾನೆ ಫೈಟ್ ಮಾಡುವಂಥದ್ದು ಆಯ್ತಲ್ಲ, ಡ್ಯಾನ್ಸ್ ಮಾಡ್ತಾ ಡೈಲಾಗ್ ಹೇಳುವಂಥದ್ದು ನಿಜವಾಗ್ಲೂ ಅದ್ಭುತ ಅನ್ಸುತ್ತೆ. ನಿಜವಾಗ್ಲೂ ಅದು ಅವರ ಮ್ಯಾನೇಜರ್ಗೆ, ಸುದೀಪ್ ಅವ್ರ ಮ್ಯಾನೇಜರ್ಗೆ ಹೇಳಿ ಮಾಡಿಸ್ದಂಗಿದೆ. ಅದು ತುಂಬ ಚೆನ್ನಾಗಿ ಕಾಣ್ತಾರೆ. ಅದು ಬಹುಶಃ ನಾನು ಇಂಟರ್ವ್ಯೂನಲ್ಲಿ ನೋಡ್ತಾ ಇದ್ದೆ, ಆರಂಭದಲ್ಲಿ ಅವರು ನಿರ್ದೇಶಕರು ಈ ಥರ ನೀವು ಡ್ಯಾನ್ಸ್ ಮಾಡ್ತಾ ಫೈಟ್ ಮಾಡಬೇಕು ಅಂದಾಗ ಸುದೀಪ್ ಒಪ್ಲಿಲ್ವಂತೆ. ಅವರು ನಾನು ಮಾಡಲ್ಲ ಅಂತ ಅಂದ್ಬಿಟ್ರಂತೆ. ಆ ವಿಜಯ್ ಅವರು ಕನ್ವಿನ್ಸ್ ಮಾಡಿ ಡ್ಯಾನ್ಸ್ ಮಾಡಿಸಿದ್ರಂತೆ. ಅಕ್ಷರಶಃ ಸುದೀಪ್ ಅವ್ರು ಒಪ್ಪಿರ್ಲಿಲ್ವಂತೆ. ನಾನು ಸಂದರ್ಶನ ನೋಡ್ತಾ ಇದ್ದೆ, ನಾನು ಮಾಡಲ್ಲ ಹಂಗೆಲ್ಲ ಡ್ಯಾನ್ಸ್ ಅಂದ್ರಂತೆ ಅವ್ರು. ಸರ್ ಹೆಂಗೋ ಒಂದು ಮಾಡಿ ಸರ್ ಅಂತ ರಿಕ್ವೆಸ್ಟ್ ಮಾಡಿ ಅದು ಮಾಡಿಸಿದ್ರು ಅಂತ ನಾನು ಇಂಟರ್ವ್ಯೂನಲ್ಲಿ ನೋಡ್ತಾ ಇದ್ದೆ. ಅದು ಎಷ್ಟು ಮಟ್ಟಿಗೆ ಅದು ಸೂಪರ್ ಆಗಿದೆ ಅಂತಂದರೆ ಹಾಡು ಇಡೀ ಥಿಯೇಟ್ರಲ್ಲಿ ಅದು ಮಜಾ ಕೊಡುತ್ತೆ. ಇಡೀ ಹೆಂಗೆ ಆ ವಯಸ್ಸಲ್ಲೂ ಕೂಡ, ಅವ್ರ ವಯಸ್ಸೇನಾಗಿಲ್ಲ, ಎಷ್ಟು ಚೆನ್ನಾಗಿ ಸ್ಟೆಪ್ ಆಗ್ತಾರೆ ಸುದೀಪ್ ಅಂತಂದರೆ. ಅವ್ರು ಹೇಳ್ಕೊಂಡಿದ್ದಾರೆ ಅವ್ರು ಡ್ಯಾನ್ಸ್ ಬರಲ್ಲ. ನಿಮ್ಗೆ ಗೊತ್ತು, ಎಷ್ಟು ಸಲ ಸಂದರ್ಶನ ಹೇಳಿದ್ದಾರೆ. ಇದರಲ್ಲಂತೂ ಪಕ್ಕಾ ಸೂಪರ್ ಆಗಿ ಅವ್ರು ಡ್ಯಾನ್ಸ್ ಮಾಡಿದ್ದಾರೆ, ಅದರಲ್ಲಿ ಎರಡು ಮಾತೇ ಇಲ್ಲ ಅಂತ ಹೇಳ್ಬೋದು. ಇನ್ನು ಕತೆ ಒಂದು ಕಡೆ ಹೇಳಿದ್ರೆ ಮಕ್ಕಳ ಅಪಹರಣ ಒಂದು ಕಡೆ ಆದರೆ, ಇನ್ನೊಂದು ಕಡೆ ಪೊಲಿಟಿಕಲ್ ಒಂದು ಕಡೆ ತೆರೆದುಕೊಳ್ತಾ ಹೋಗ್ತದೆ. ಪೊಲಿಟಿಕಲ್ ಒಂದು ವಿಚಾರ ಬರ್ತಾ ಹೋಗ್ತದೆ. ಸೊ ಪೊಲಿಟಿಕಲ್ ಏನು ಅಂತಂದರೆ ಅದೊಂದು ಫ್ಯಾಮಿಲಿ ರಾಜಕೀಯದ ಆಸೆಯನ್ನು ಈಡೇರಿಸ್ಕೊಳ್ಳೋಕ್ಕೆ ಆಗುವಂಥ ಒಂದು ಹೋರಾಟ ಅಂತ ಹೇಳ್ಬೋದು. ಅದು ಒಂದು ಕಡೆ. ಆದಿಕೇಶವ ಅನ್ನುವಂಥ ಒಬ್ಬ ಗೃಹ ಮಂತ್ರಿ, ಆತನಿಗೆ ನಾನು ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಒಂದು ಆಸೆ ಇರ್ತದೆ. ಸೊ ಆ ಥರದಲ್ಲಿ ಶುರುವಾಗುತ್ತಂದು. ಆದಿಕೇಶವ್ ಪಾತ್ರ ಮಾಡಿರುವಂಥವ್ರು ಈ ಸ್ಪೈಸ್ ಟಾಮ್ ಚಾಕ್ ಅಂತೇಳಿ ಒಳ್ಳೆ ನಟ. ತೆಲುಗು ತಮಿಳೆಲ್ಲ ನನ್ನ ಪ್ರಕಾರ ರಜನಿಕಾಂತ್ ಅವ್ರ ಚಿತ್ರದಲ್ಲಿ ಅವ್ರು ಮಾಡಿದ್ದಾರೆ, ನೋಡಿದ್ರೆ ಗೊತ್ತಾಗ್ತದೆ. ಸ್ಪೈಸ್ ಟಾಮ್ ಚಾಕ್ ಆ ಹೆಸರೇ ಗೊತ್ತಾಗಲ್ಲ ನಮಗೆ. ಆ ಥರ ಅವರು ಆ ಪಾತ್ರ ಮಾಡಿದ್ದಾರೆ. ಅಲ್ಲೊಂದು ಏನೋ ನಡೆಯುತ್ತೆ, ಅಧಿಕಾರಕ್ಕೋಸ್ಕರ ಅವ್ರ ತಾಯಿನೇ ಹೆಬ್ಬೆಟ್ಟಾಕ್ಸ್ಕೊಂಡು ಅದಕ್ಕೇನೋ ಅಲ್ಲೊಂದು ಕೊಲೆ ಆಗುವಂಥದ್ದು, ಅದು ವಿಡಿಯೋ ರೆಕಾರ್ಡ್ ಆಗುವಂಥದ್ದು, ಆ ವಿಡಿಯೋ ಒಂದು ಹುಡುಗಿ ಕೈಗೆ ಸಿಕ್ಕೊಡುವಂಥದ್ದು, ಆ ಹುಡುಗಿ ಮೊಬೈಲ್ ಸಮೇತ ನಾಪತ್ತೆ ಆಗುವಂಥದ್ದು, ಅದನ್ನು ಚೇಂಜ್ ಮಾಡ್ಕೊಂಡು ಹೋಗುವಂಥದ್ದು, ಆ ಅಪಹರಣವಾದಂಥ ಗುಂಪಲ್ಲಿ ಆ ಹುಡುಗಿನೂ ಇದ್ದಾಳೆ ಅನ್ನುವಂಥದ್ದು, ಹಿಂಗೆ ಒಂದು ಲೈನ್ ಹೋಗ್ತಾ ಹೋಗ್ತದೆ ಆಯ್ತಲ್ಲ. ಇದು ಒಂದು ಕಡೆ ಪೊಲಿಟಿಕಲ್ ಫ್ಯಾಮಿಲಿ ಡ್ರಾಮಾ ಆದರೆ, ಇನ್ನೊಂದು ಕಡೆ ಚೇಜಿಂಗ್. ಇಡೀ ಕತೆ ಚೇಜಿಂಗ್ ಮೇಲೆ ಹೋಗುತ್ತೆ. ಈಗ 15ಕ್ಕೂ ಹೆಚ್ಚು ಮಕ್ಕಳು ಅಪಹರಣ ಆಗಿದ್ದಾರೆ, ಅದು ಎಲ್ಲ ವಾಹಿನಿಗಳಲ್ಲಿ ಬರುತ್ತೆ, ಸರ್ಕಾರಕ್ಕೆ ತನ್ನ ಶುರುವಾಗುತ್ತೆ. ಅದನ್ನು ಹುಡುಕೊಂಡು ಸುದೀಪ್ ಅವರು ಚೇಜಿಂಗ್ ಮಾಡುವಂಥ ಒಂದು ಸಂದರ್ಭ. ಸುದೀಪ್ಗೆ ಅಶ್ವಥ್ ಯಾಚನೆಯಲ್ಲಿ ತುಂಬ ದಿನಗಳ, ನಮ್ಮ ಅಶ್ವಥ್ ಯಾಚನೆಯಲ್ಲಿ ಇದೆಯಲ್ಲ, ಆ ಅಶ್ವಥ್ ಯಾಚನೆಯಲ್ಲಿ ತುಂಬ ದಿನಗಳ ನಂತರ ಕಾಣ್ಕೊಂಡಿದ್ದಾರೆ ಗೋಪಾಲ್ ದೇಶಪಾಂಡೆ. ಒಂದು ಟೀಮು ಸುದೀಪ್ ಅವ್ರ ಜೊತೆ, ಅದೊಂದು ಟೀಮು. ಆ ಥರ ಬಿಟ್ಟರೆ ಆದಿಕೇಶವ್ ನಾನು ಹೇಳಿದಲ್ಲ ಪೊಲಿಟಿಕಲ್, ಇದಕ್ಕೆ ಅಲ್ಲೊಂದು ಟೀಮ್ ಬರ್ತದೆ. ಈ ಥರದೊಂದು ಗ್ಯಾಂಗ್ ವಾರ್ ಚೇಜಿಂಗ್ ಸಮೇತವೇ ಚಿತ್ರ ಸಾಗುತ್ತೆ. ನೀವು ಸ್ಪಷ್ಟತೆ ಆಗಬೇಕಾಗಿದ್ದೇನು ಅಂತಂದರೆ, ಸುದೀಪ್ ಅವರು ಆ ಮಕ್ಕಳು ಅಪಹರಣ ಆಗಿದ್ರಲ್ಲ ಅವ್ರನ್ನ ಹಿಡಿಯೋದಕ್ಕೆ ಎಷ್ಟೊಂದು ಶ್ರಮ ವಹಿಸುತ್ತೆ. 2-2.5 ಗಂಟೆ ಆ ಚೇಜಿಂಗೇ ಆಗುತ್ತೆ. ಆ ಚೇಜಿಂಗಲ್ಲಿ ಹಲವು ಮಜಲುಗಳು, ಹಲವೊಂದು ರೋಮಾಂಚನೀಯ ಸನ್ನಿವೇಶಗಳು, ಅವರ ಸುದೀಪ್ ಅಭಿಮಾನಿಗಳ ಒಂದು ಹಬ್ಬ, ಫೈಟು, ಅದ್ಭುತ, ಅವೆಲ್ಲ ತಗೊಂಡು ಹೋಗ್ತದೆ. ಎಲ್ಲೂ ಕೂಡ ಸಾಮಾನ್ಯವಾಗಿ ಬೋರ್ ಆಗೋದಿಲ್ಲ. ನನ್ನ ಪ್ರಕಾರ ಅದೊಂದು ಒಳ್ಳೆ ಬೆಳವಣಿಗೆ ಅಂತಲೇ ಹೇಳ್ಬೋದು. ಚೇಜಿಂಗ್ ಅಂತೂ ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ. ಸುದೀಪ್ ಅಭಿನಯ ತುಂಬ ಮಾಗಿದೆ ಇದರಲ್ಲಿ. ಇಡೀ ಚಿತ್ರದ ತುಂಬ ಆವರಿಸ್ಕೊಂಡಿದ್ದಾರೆ ಅವರು. ಸೊ ನಾನು ಹೇಳಿದ್ನಲ್ಲ, ಇದರಲ್ಲಿ ಭಾಳ ಪ್ಲಸ್ ಅಂತ ಹೇಳಿದ್ರೆ ಸಾಹಸ. ನಾನು ಹೇಳ್ಬಿಡ್ತೀನಿ, ಸಾಹಸ ಇದೆಯಲ್ಲ ಅದ್ಭುತ ಅನ್ಸುತ್ತೆ. ಸೆಲ್ವಾ, ಸುಪ್ರೀ ಸುಂದರ್, ರವಿವರ್ಮ, ನಮ್ಮ ಕನ್ನಡದ ರವಿವರ್ಮ, ಅವ್ರ ಜೊತೆಗೆ ಒಂದಷ್ಟು ಜನ ಸೇರಿಸ್ಕೊಂಡು 3-4 ಜನ ಶೇರ್ ಮಾಡಿರುವಂಥದ್ದು ಅದ್ಭುತವಾಗಿದೆ. ನಿಮ್ಗೆ ಇಲ್ಲಿ ನೋಡ್ತಾ ಇದ್ರೆ ತೆಲುಗು ಯಾವ ಫಿಲಮ್ಗೂ ಕಮ್ಮಿ ಇಲ್ಲ ಅನ್ನೋ ಥರದಲ್ಲಿ ಮಾಡಿದ್ದಾರೆ. ಫೈಟ್ಗಳಲ್ಲಿ ನೋಡಿದಾಗ ಮ್ಯಾಕ್ಸ್ ಥರ ರಿಪೀಟ್ ಆಗುತ್ತೆ ಒಂದೊಂದು ಸಾರಿ, ಆದರೆ ಅದೆಲ್ಲೂ ನಿಮಗೆ ಬೋರ್ ಅನ್ಸೋದಲ್ಲ ನಿಮಗೆ ಆಯ್ತಲ್ಲ. DOP ಬಗ್ಗೆ ಮಾತಾಡಬೇಕು. ಅದ್ಭುತ ಶೇಖರ್ ಚಂದ್ರ, ನಮ್ಮ ಕನ್ನಡದ DOP ಅವರು, ಛಾಯಾಗ್ರಾಹಕ. ಎಷ್ಟು ಶಾರ್ಪಾಗಿ ಕ್ಯಾಮ್ರಾ ಮೂವ್ ಆಗುತ್ತೆ ಅಂತಂದರೆ ನಿಮಗೆ ಅಷ್ಟು ಸುಲಭ ಅಲ್ಲ ಅದು. ಅದ್ಭುತ ಕ್ಯಾಮ್ರಾ ವರ್ಕ್ ತೆಗೆದಿದ್ದಾರೆ, ಅದ್ಭುತ ಕ್ಯಾಮ್ರಾ ವರ್ಕ್ ಇದೆ. ನನ್ನ ಸಂಗೀತದ ಬಗ್ಗೆ ನನಗೆ ವಿಶೇಷವಾಗಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇದೆಯಲ್ಲ,
ಅದ್ಭುತ. ಅಜನೀಶ್ ಲೋಕನಾಥ್ ಅವ್ರ ಮ್ಯೂಸಿಕ್ ನಿಜವಾಗ್ಲೂ ಈ ಇಂಥ ಫಿಲಮ್ಗಳಲ್ಲಿ ಸಂಗೀತ ಅಬ್ಬರ ಆಗ್ಬಿಟ್ಟು ಕತೆ ಕೇಳಿಸಲ್ಲ ನಿಮಗೆ. ಎಲ್ಲಿಯೂ ಕೂಡ ಹಾಡು ಬರ್ತಾ ಇದ್ರು ಕೂಡ ಹಾಡು ಮುಗಿತ ಸಂಗೀತ ಮ್ಯೂಟ್ ಮಾಡಿ ಡೈಲಾಗ್ ಕೇಳಿಸ್ತಾರೆ ಅವರು. ಆ ಥರದ್ದೊಂದು ಅದ್ಭುತವಾದಂಥ ಈ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಂತೂ ನಿಮ್ಗೆ ಬೋರೇ ಆಗೋದ ನಿಜವಾಗ್ಲೂ. ಆರಂಭದಿಂದ ಅಂತ್ಯದವರೆಗೂ ಅಷ್ಟು ಅಚ್ಚುಕಟ್ಟಾಗಿ ಎಲ್ಲೂ ಬೋರ್ ಆಗದಾಗೆ ಅಜನೀಶ್ ಲೋಕನಾಥ್ ಸೂಪರಾಗಿ ಮ್ಯೂಸಿಕನ್ನು ಕೊಟ್ಟಿದ್ದಾರೆ. ನನ್ನ ಸಾಹಸದ ಬಗ್ಗೆ ಆಗಲೇ ಹೇಳಿದ್ನಲ್ಲ, ತುಂಬ ಚೆನ್ನಾಗಿದೆ. ಇನ್ನು ಒಂದು ಹಾಡು ಬಗ್ಗೆ ಆಗಲೇ ಅದು ವೈರಲ್ ಆಗಿದೆ. ನಿಶ್ಚಿಕ ನಾಯ್ಡು ಒಂದು ವಿರಾಮದ ಮೊದಲೇ ಬಂದ್ಬಿಡ್ತದೆ ಅದು ಹಾಡು. ಸುದೀಪ್ ಅವ್ರು ಚೇಂಜಿಂಗ್ ಮಾಡ್ಕೊಂಡು ಹೋದಾಗ ಒಂದು ಮದುವೆ ಸನ್ನಿವೇಶ, ಅಲ್ಲಿ ಮಸ್ತು ಮಲೇಕ ಹಾಡು ಬಂದ್ಬಿಡ್ತದೆ. ಆ ಮಸ್ತು ಮಲೇಕ ಅಂತೂ ಅದು ಯಾವ ಮಟ್ಟಿಗೆ ವೈರಲ್ ಆಗಿತ್ತು, ಅದಕ್ಕಿಂತ ಹೆಚ್ಚಾಗಿ ಥಿಯೇಟ್ರಲ್ಲಿ ಕುಣಿದು ಮಜಾ ಮಾಡ್ತಾರೆ ಅವ್ರ ಅಭಿಮಾನಿಗಳು. ಅದು ವಿಶೇಷ ಏನು ಅಂತಂದರೆ ಸುದೀಪ್ ಅವ್ರ ಮಗಳು ಸಾನ್ವಿ ಅವರು ಅದನ್ನು ಹಾಡಾಡಿದ್ದಾರೆ. ಎಷ್ಟು ಚೆನ್ನಾಗಿ ಆಡಿದ್ದಾರೆ ಹೆಣ್ಮಗಳು ಅಂತಂದರೆ ಮ್ಯಾಚ್ ಆಗುತ್ತೆ, ನಿಮ್ಗೆ ತುಂಬ ಮ್ಯಾಚ್ ಆಗುತ್ತೆ. ಸೊ ಇದಿಷ್ಟು ತಂತ್ರಜ್ಞರು ಮತ್ತು ಕಥೆಯ ಹೂರಣ ಅನ್ನುವಂಥದ್ದು. 2.25 ಗಂಟೆ ಅಥವಾ 2:20 ನಿಮಿಷ ನೀವು ಈ ಥರದ್ದೊಂದು ಚೇಂಜಿಂಗ್ ಏನಿತ್ತು ನಾನು ಹೇಳಿದ್ನಲ್ಲ, ಅತ್ಯಂತ ಸೂಕ್ಷ್ಮವಾದ ಸಬ್ಜೆಕ್ಟನ್ನು ನಿರ್ದೇಶಕರು ತೆಗೆದುಕೊಂಡಿದ್ದಾರೆ. ಆ ಎಳೆಯನ್ನೇ ಇಟ್ಕೊಂಡು ಸುದೀಪ್ ಅವರು ಅದರ ಒಳವರ್ಗನ ಒಪ್ಕೊಂಡು ಹೋಗುವಂಥದ್ದು. ಸುದೀಪ್ ಅವರ ಅಭಿನಯ ಎಲ್ಲೂ ಒಂಚೂರು ಬೋರ್ ಆಗಲ್ಲ. ಅವರು ನೋಡಿ ದಿನಕ್ಕೆ ಸುದೀಪ್ ಅವರ ಅಭಿನಯ ಮಾಗ್ತಾ ಹೋಗ್ತಾ ಇದೆ ನಮಗೆ. ಯಾಕಂದರೆ ಅವರೆಲ್ಲ ಗೊತ್ತು ನಿಮಗೆ, ಅವರೊಂಥರ ಸಕಲಕಲವಲ್ಲ ಈಗಾಗಲೇ ಅವರು ಎಲ್ಲ ಭಾಷೆಗಳಲ್ಲೂ ಅಭಿನಯಿಸಿರೋದು ಭಾಳ ಮುಖ್ಯ. ಇದರಲ್ಲಿ ಅವರು ಹೆಚ್ಚು ಕೇರ್ ತಗೊಂಡಿದ್ದಾರೆ. ಅವರು ಪ್ರೊಡಕ್ಷನ್ ಮಾಡಿದ್ದಾರೆ ಅನ್ನೋ ಕಾರಣಕ್ಕೆ ಅಂತ ನಾನು ಹೇಳೋದಿಲ್ಲ, ತುಂಬ ಕೇರ್ ತಗೊಂಡು ಮ್ಯಾಕ್ಸ್ಗಿಂತ ಹೆಚ್ಚಾಗಿ ಅವರ ಅಭಿನಯಲ್ಲಿ ಮಾಗಿದೆ ಅಂತ ಹೇಳ್ಬೋದು. ಜೊತೆಗೆ ಇದರಲ್ಲಿ ನಾನು ಹೇಳಿದ್ನಲ್ಲ, ವಿಜಯ್ ಕಾರ್ತಿಕೇಯ ಡೈರೆಕ್ಟ್ರು, ಅವರನ್ನು ನಿಜಕ್ಕೂ ಕೂಡ ಗ್ರೇಟ್ ಅನ್ಬೋದು. ಆ ಕಥೆ ಮತ್ತು ಚಿತ್ರಕಥೆಯನ್ನು ಪೋಣಿಸೋದು ಅಷ್ಟು ಸುಲಭ ಅಲ್ಲ. ಮತ್ತು ಪ್ರೇಕ್ಷಕರನ್ನ ಅಷ್ಟು ಅವ್ರ ಅಭಿಮಾನ ಇಟ್ಕೊಳ್ಳೋದು ತುಂಬ ಕಷ್ಟ. ಒಂಚೂರು ಬ್ರೇಕ್ ಆದರೂ ಕೂಡ ಬೋರ್ ಆಗಿಬಿಡುವಂಥ ಸಾಧ್ಯತೆ ತುಂಬ ಇತ್ತು ಈ ಫಿಲಮಲ್ಲಿ. ಹಾಗಾಗಿ ತೆರೆ ತುಂಬ ಬರ್ತಾರೆ ನಟರು, ತುಂಬ ಇದ್ದಾರೆ. ಎಲ್ಲೂ ಕೂಡ ಸಿಂಗಲ್ ಅನ್ಸೋದಿಲ್ಲ ನಿಮಗೆ. ಅಷ್ಟು ಜನ ವಿಲನ್ಗಳು ಆ ಕಡೆ ಈ ಕಡೆ ಎಲ್ಲ ಅದೆಲ್ಲ ಫೇಸ್ ಮಾಡುವಂಥದ್ದು. ಕೊನೆಯಲ್ಲಿ ಮಕ್ಕಳನ್ನು ಸುಖಾಂತ್ಯದಿಂದ ತರುವಂಥ ಕೆಲಸ ಆಯ್ತಲ್ಲ. ಕೊನೆಗೆ ಗೃಹ ಸಚಿವರಾಗಿದ್ದಂಥ ಆದಿಕೇಶವ ಅಂತ ಹೇಳಿದ್ನಲ್ಲ, ಅವರು ಮುಖ್ಯಮಂತ್ರಿಯಾಗಿ ಕೊನೆಯಲ್ಲಿ ಅಧಿಕಾರ ಸ್ವೀಕಾರ ಮಾಡುವಂಥ ಸಂದರ್ಭದಲ್ಲಿ ಒಂದು ಟ್ವಿಸ್ಟ್ ಬರುತ್ತೆ. ಟ್ವಿಸ್ಟ್ ಹಿಂಗೆ ನೋಡಿ ಗೊತ್ತಾಗುತ್ತೆ, ತುಂಬ ಚೆನ್ನಾಗಿದೆ. ಅಲ್ಲೂ ಕೂಡ ಸುದೀಪ್ ಅವರ ಒಂದು ಕೊನೆಯದು ಎದ್ದು ಬರಬೇಕು ಅನ್ನೋ ಸಂದರ್ಭದಲ್ಲಿ ಒಂದು ಅದ್ಭುತವಾದ ಮ್ಯಾನರಿಸಮ್ ಇದೆ ಸುದೀಪ್ ಅವ್ರದ್ದು. ಅದರಲ್ಲೂ ಕೂಡ ಅದ್ಭುತವಾಗಿ ಅಭಿಮಾನಿಗಳು ಎಂಜಾಯ್ ಮಾಡ್ತಾರೆ. ನನಗನ್ಸೋದು ಮಾರ್ಕ್ ಸುದೀಪ್ ಅಭಿಮಾನಿಗಳಿಗಾಗಿ ಮಾಡಿರ್ತಕ್ಕಂಥ ಒಂದು ಅದ್ಭುತವಾದಂಥ ಚಿತ್ರ. ಅವ್ರಿಗಂತೂ ಎಲ್ಲೂ ಬೋರ್ ಆಗೋದಿಲ್ಲ. ಯಾರಾದರೂ ಫ್ಯಾಮಿಲಿ ಆದವರು, ವಯಸ್ಸಾದವ್ರಿಗೆ ಸ್ವಲ್ಪ ಆಚುಪಾಸು ಈ ಕಿರ್ಚಾಟ ಅದೆಲ್ಲ ಕೇಳಿ ಒಂದು ಸ್ವಲ್ಪ ನಿಮಗೆ ಬೋರ್ ಅನಿಸ್ಬೋದೇನೋ, ಬೋರ್ ಅಥವಾ ಬೇಜಾರಾಗ್ಬೋದೇನೋ ಸ್ವಲ್ಪ, ಏನು ಕಿರ್ಚಾಟಗಳು ಅಂತ. ಆ ಕತೆ ವೇಗಕ್ಕೆ ಅದು ಬೇಕಾಗ್ತದೆ. ಹಾಗಾದರೆ ಎಲ್ಲ ಸರಿಯಾದ ಕಲೆನಟರು ಇರುವಾಗ ಅದು ಆ ಥರ ಆಗ್ತದೆ ಅಂತೇಳಿ. ವಿಶೇಷವಾಗಿ ನಿರ್ದೇಶಕರು ತಮಿಳು ಆ ಭಾಗದಿಂದ ಬಂದಿರೋದ್ರಿಂದ ಚಿತ್ರದ ತುಂಬ ಅಲ್ಲಿನ ನಟರನ್ನು ಹೆಚ್ಚು ಬಳಸ್ಕೊಂಡಿದ್ದಾರೆ. ನಿಮಗೆ ಕಾಮಿಡಿ ತಮಿಳಲ್ಲಿ ಇದೆಲ್ಲ ಮಾಡ್ತಿದ್ದ ಯೋಗಿ ಬಾಬು ಅವರು ಮಾಡ್ತಾರೆ. ಈ ಥರದ್ದೆಲ್ಲ ಒಂದು ಟೀಮ್ ಇದೆ. ಮತ್ತು ವಿಶೇಷವಾಗಿ ನಾನು ಹೇಳಿದ್ನಲ್ಲ, ಕೊರಿಯೋಗ್ರಾಫರ್ ಬಗ್ಗೆ ಹೇಳ್ಬೇಕು. ನಾನು ಹೇಳಿದ್ನಲ್ಲ, ಸುದೀಪ್ ಅವರು ಅಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ ಅಂತಂದರೆ ಶೋಭಿ ಪೌಲ್ರಾಜ್ ಮತ್ತು ದಿನೇಶ್ ಅಂತ ಅವರಿಬ್ಬರು ಕೊರಿಯೋಗ್ರಾಫರ್ ಮಾಡಿದ್ದಾರೆ. ಅದ್ಭುತ. ನಿಮಗೆ ಅವರ ಇಡೀ ಚಿತ್ರದ ತೂಕವನ್ನು ಎಸೋದು ಕೂಡ ಡ್ಯಾನ್ಸ್ ಅಂತಲೇ ಹೇಳ್ಬೋದು. ಅವ್ರಿಗೆ ನಾವು 100 ಮಾರ್ಕ್ಸ್ ಕೊಡ್ಬೋದು ಚಿತ್ರದಲ್ಲಿ. ಹಾಗಾಗಿ ಇದು ಸುದೀಪ್ ಅಭಿಮಾನಿಗಳಿಗೆ ಎಲ್ಲಿಯೂ ಕೂಡ ಬೇಸರ ತರಿಸುವಂಥ ಚಿತ್ರ ಖಂಡಿತ ಅಲ್ಲ. ಹಾಗಂತ ಸುದೀಪ್ ಅವರು ಮ್ಯಾಕ್ಸ್, ಮಾರ್ಕ್ ಇದೇ ರೀತಿ ಚಿತ್ರಗಳನ್ನು ಅಥವಾ ಕಥೆಗಳನ್ನು ಆಯ್ಕೊಂಡ್ರೆ ಬಹುಶಃ ಮುಂದಿನ ದಿನಗಳಲ್ಲಿ ಎಲ್ಲೋ ಒಂದು ಕಡೆ ಸ್ವಲ್ಪ ಅಭಿಮಾನಿಗಳು ಇದಾಗ್ಬೋದು. ಯಾಕಂದರೆ ಒಂದೇ ಥರದ ಮತ್ತು ಇನ್ನೊಂದು ಹೇಳ್ಬಿಡ್ತೀನಿ, ಇಡೀ ಕತೆ ಏನಂತಾರೆ ನೈಟ್ ಶೂಟಿಂಗ್ ಅಂತಾರಲ್ಲ, ಕತ್ತಲೆ ಶೇಡಲ್ಲಿ ಹೋಗುತ್ತೆ. ಅಲ್ಲೂ ಕೂಡ ಮ್ಯಾಕ್ಸಲ್ಲೂ ಅದೇ ಆಗಿತ್ತು. ಇಡೀ ಚಿತ್ರೀಕರಣ ಕತ್ತಲೆಯಲ್ಲಿ ಸಾಗುವಂಥದ್ದು, ಡಾರ್ಕ್ ಸೀನಲ್ಲಿ ಹೋಗುತ್ತೆ. ಅದು ಬೇಕು, ಕತೆಗೆ ಅದು ಬೇಕಾಗಿತ್ತು. ಹಾಗಾಗಿ ಅದನ್ನು ತೆಗೆದಿದ್ದಾರೆ, ಇಲ್ಲ ಅಂತಲ್ಲ. ಸೊ ಅದು ಎರಡೂ ಕೂಡ ಮ್ಯಾಚ್ ಆಗುತ್ತೆ. ಅದು ನೋಡಿದವ್ರಿಗೆ ಏನಪ್ಪ ಹಿಂಗೆ ಹೋಗುತ್ತೆ, ಅದು ಕೂಡ ಅದೇ ಥರ ಪೂರ್ತಿ ಡಾರ್ಕಲ್ಲೇ ಕತ್ತಲೆ ಇದು ಹೋಗುವಂಥದ್ದು. ಅದನ್ನು ಶೇಖರ್ ಚಂದ್ರ ಚೆನ್ನಾಗಿ ಹಿಡಿದಿದ್ದಾರೆ. ಇದಲ್ಲೂ ಅದೇ. ಹಾಗಾಗಿ ಬಹುಶಃ ಅಭಿಮಾನಿಗಳಿಗೆ ಮುಂದಿನ ದಿನಗಳಲ್ಲಿ ಸುದೀಪ್ ಅವರು ಬೇರೆ ಆಯಾಮದ ಚಿತ್ರವನ್ನು ಈ ಜಾನರಿಂದ ಬಂದು ಬೇರೆ ಆಯಾಮದಲ್ಲಿ ಅವರು ಕಾಣಿಸ್ಕೊಂಡ್ರೆ ಅವರ ಅಭಿಮಾನಿಗಳಿಗೆ ಮತ್ತು ಚಿತ್ರ ನೋಡೋರಿಗೆ ಖುಷಿ ಆಗ್ಬೋದೇನೋ ಅಂತ ನನಗನ್ಸುತ್ತೆ. ಹಾಗಾಗಿ ನಿಮಗೆ ಮಾರ್ಕ್, ನೀವು ಕೊಟ್ಟ ದುಡ್ಡಿಗೆ ಮೋಸ ಆಗೋದಿಲ್ಲ. ಸಂಭ್ರಮ, ಮನರಂಜನೆ ಎಲ್ಲವೂ ಈ ಚಿತ್ರದಲ್ಲಿ ಸಿಗುತ್ತೆ ಅಂತ ಹೇಳ್ತಾ ಈ ಸಂಚಿಕೆಯ ಈ ರಿವ್ಯೂವನ್ನು ಇಲ್ಲಿಗೆ ಮುಕ್ತ ಮಾಡ್ತಿದ್ದೀನಿ. ರಿವ್ಯೂ ಬಗ್ಗೆ ಏನಾದರೂ ಕಾಮೆಂಟ್ ಮಾಡ್ಬೋದು, ಇದೇ ಕಾಮೆಂಟ್ ಬಾಕ್ಸಲ್ಲಿ ನೀವು ಮಾಡ್ಬೋದು ಅಂತ ಹೇಳ್ತಾ ಈ ಸಂಚಿಕೆಯನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಿದ್ದೀನಿ. ಇದು ನಮ್ಮ ಸೊನ್ನ ಟಿವಿ ಬಾಂಧವ್ಯಗಳ ಬೆಸುಗೆ. ನಮಸ್ಕಾರ. ಇದು ಬಾಂಧವ್ಯಗಳ ಬೆಸುಗೆ.